ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ, ಪಕ್ಷ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೋ ಆ ಪಕ್ಷದ ಎಲ್ಲಾ ಕಾರ್ಯಕರ್ತರು ಯಾವಾಗ್ಲೂ ಸ್ಥಳೀಯ ಚುನಾವಣೆಯಲ್ಲಿ ಜೆಡಿಎಸ್ ಭದ್ರಕೋಟೆ. ನಾವು ಕಾರಣಾಂತರಗಳಿಂದ ಸೋತಿರ್ಬೋದೇ ಬಿಟ್ರೆ ಏನು ಉಪ ಚುನಾವಣೆ ಅನಿವಾರ್ಯ, ಸರ್ಕಾರನೇ ಇಲ್ಲಿ ಬಂತು. ಪ್ರತಿಯೊಬ್ಬರು ಸಮಾಜಕ್ಕೊಬ್ಬೊಬ್ಬ ಮಂತ್ರಿಗಳು ಬಂದ್ರು, ಸಮಾಜಕ್ಕೊಬ್ಬೊಬ್ಬ MLAಗಳು ಬಂದ್ರು. ಇವತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇವತ್ತು ನಾವು ಜೆಡಿಎಸ್ ಅಭ್ಯರ್ಥಿ ಸೋತಿದೀವಿ ಬಿಟ್ರೆ, ಮತ್ತೆ ಅದೇ 2023 ಚುನಾವಣೆಯಲ್ಲಿ ನಾವೆಲ್ಲ 60,000 ಓಟು ನಾವು ರೀಚ್ ಆದ್ವಿ. 60,000 ಓಟ್ ಮತ್ತೇನೂ ಸಹ 2028ಕ್ಕೆ ಈ ತಾಲೂಕಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋದಕ್ಕೆ ಯಾವುದೇ ನೀವು ಕಾರಣಕ್ಕೂ ಮರಿಬಾರ್ದು. ಇವತ್ತು ಶಿರಾ ಟೌನ್ ನಲ್ಲಿ ಹಬ್ಬದ ವಾತಾವರಣ ಮಾಡಿ ಇವತ್ತು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ನಾನು ಹೇಳಬೇಕು ಅಂದ್ರೆ ನಿಜವಾಗ್ಲೂ ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಹೆಂಗ್ ಮಾಡಿದ್ರು ಅಂತೆಲ್ಲ ನಿಜವಾಗ್ಲೂ ನನಗಾದ್ರೂ ಅರ್ಥ ಆಗ್ತಿಲ್ಲ. ಇವತ್ತು ನನ್ನ ಅಭಿಮಾನಿ ಬಂಧುಗಳಿಗೆ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ತೇನೆ, ನೀವು 15-20 ದಿವಸದಿಂದ ನೀವೇನು ಕಷ್ಟ ತಗೊಂಡಿದ್ರು, ಏನು ಕಷ್ಟ ಬಿದ್ದಿದ್ರು, ಈ ಮನೆ ಬಿಟ್ಟು 15-20 ದಿವಸ ನೀವು ಎಲ್ಲ ಪಟ್ಟಿ ಮಾಡ್ಕೊಂಡು ನಂದಿಂತ ಕೆಲಸ ಅಂತ ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾನು ಹುಟ್ಟುಹಬ್ಬ ಆಚರಣೆ ಮಾಡಿಸಿದ್ರ. ನಿಜವಾಗ್ಲೂ ನಾನು ಹೇಳ್ಬೇಕು ಅಂದ್ರೆ ನಾನು ಯಾವತ್ತೂ ಇವತ್ತು ನನ್ನ ತಾಲೂಕಿನ ಜನತೆ, ನನ್ನ ಅಭಿಮಾನಿ ಬಂಧುಗಳು, ನನ್ನ ಪಕ್ಷದ ಮುಖಂಡರು, ನನ್ನ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಹುಟ್ಟು ಬಂದ್ರು ಈ ಅಭಿಮಾನ, ಈ ಸಂತೋಷ ಯಾವತ್ತೂ ಸಹ ನನಗೆ ಸಿಗೋದಿಲ್ಲ. ಮತ್ತೊಮ್ಮೆ ಅವರಿಗೆ ನಾನು ಹೇಳಕ್ಕೆ, ನನ್ನ ಅಭಿಮಾನಿ ಬಂಧುಗಳಿಗೆ ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇಲ್ಲ ಇವತ್ತು ನನ್ನ ಹತ್ರ ಋಣ ತೀರಿಸ್ಬೇಕು ಅಂತ ಅವ್ರು ನನ್ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ರೂಪಿಸಿಲ್ಲ. ಅವರು ಇವತ್ತು ನನ್ನ ಗುಣ, ನನ್ನ ಒಳ್ಳೆತನ, ನನ್ನ ಬಡವರ ಜೊತೆ ಹೊಂದ್ಕೊಳೋದು, ಬಡವರ ಜೊತೆ ಸ್ಪಂದಿಸೋದು ಅವ್ರಿಗೆ ಇಷ್ಟ ಆಗಿದೆ. ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ನಿಜವಾಗ್ಲೂ ಸಹ ಆ ಅಭಿಮಾನ ನಾನು ತೀರಿಸ್ತೇನೆ, ಆ ಋಣ ತೀರಿಸ್ತೇನೆ. ನನ್ನ ಪಕ್ಷದ ಮುಖಂಡರ ಮುಖೇನ ನನ್ನ ಅಭಿಮಾನಿ ಬಂಧುಗಳಿಗೆ ನನ್ನ ಋಣ ತೀರಿಸ್ತೇನೆ ಅಂತ ಹೇಳಕ್ ಬಯಸ್ತೇನೆ. ಬಂಧುಗಳೇ, ರಾಜ್ಯ ಮಟ್ಟದ ಬಹಳಷ್ಟು ನಾಯಕರು ಕೂಡ ಉಗ್ರೇಶ್ವರು ಶಾಸಕರಾಗಬೇಕು ಅಂತ ಹೇಳಿದ್ರು. ಬಟ್ ಸಿರಾ ಒಂದು ಕಡೆ ಜೆಡಿಎಸ್ ನ ಭದ್ರಕೋಟೆ ಆದಂಥದ್ದು, ಇದನ್ನ ಯಾವುದೇ ಕಾರಣಕ್ಕೂ NDA ಮೈತ್ರಿ ಮಾಡೋದಕ್ಕೆ ಇಲ್ಲ. ಇದೆಲ್ಲ ನಮ್ದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೋ ಹೈಕಮಾಂಡ್ ಬದ್ಧವಾಗಿ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವು ಕೆಲಸ ಮಾಡ್ತೀವಿ. ಯಾವುದೇ ನಮ್ಮಲ್ಲಿ ಹೈಕಮಾಂಡೇ ನಮ್ಗೆ ಒಂದು ಇದು ಬಹಳ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ TP ಮತ್ತು JPಯಲ್ಲಿ ಹೊಂದಾಣಿಕೆ ಇಲ್ಲ. ಬಟ್ ಅಂದ್ರೆ ಯಾಕಂದ್ರೆ ಶಿರಾ ಅನ್ನೋದು ಒಂದು JDS ನ ಭದ್ರಕೋಟೆ. ಇದನ್ನ ಕಾರ್ಯಕರ್ತರು ಬಹಳ ನೀವೇ ಗಮನಿಸ್ತಾ ಇದ್ರ. ಇದು ಉಗ್ರೇಶ್ ಅಭಿಮಾನಿಗಳಿಗಿಂತ ಹೆಚ್ಚಾಗಿ ಇಲ್ಲಿ JDS ನ ಭದ್ರಕೋಟೆ ಶಿರಾ. ನಮ್ದು ಯಾವುದೇ ಕಾರಣಕ್ಕೂ ನಮ್ದು ಹೈಕಮಾಂಡು ಏನ್ ತೀರ್ಮಾನ ತಗೊಂತಾರೋ ಅದು ಬದ್ಧವಾಗಿ ನಮ್ಗೆ ಹೈಕಮಾಂಡ್ ಯಾರು, ಸನ್ಮಾನ್ಯ ದೇವೇಗೌಡರಪ್ಪಾಜಿ ಅವರು, ಸನ್ಮಾನ್ಯ ಕುಮಾರಣ್ಣನವರು, ತಿಪ್ಪೇಸ್ವಾಮಿ ಸಾಹೇಬರು ನಮ್ಗೆ ಹೈಕಮಾಂಡ್, ನಿಖಿಲ್ ಅಣ್ಣನವರು. ಅವ್ರ ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತೋ ಅದು ಬದ್ಧವಾಗಿ ನಾವು ಲೋಕಲ್ ಮುಖಂಡರುಗಳು ಕೂತ್ಕೊಂಡು ಕಾರ್ಯಕರ್ತರು ಆ ತೀರ್ಮಾನವನ್ನು ತಗೊಳ್ತೇವೆ. ಸರ್, ಇದು ದಿಕ್ಸೂಚಿ ಏನ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೈತೆ ಅದು ಬದಲಾವಣೆ ಆಗ ಸೂಚನೆಗಳು ಕಾಣ್ತೈತೆ. ಇವತ್ತು ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು JDS ಶಿರಾ ತಾಲೂಕಲ್ಲಿ ಭದ್ರಕೋಟೆ ಇದೆ. ಯಾರೇ ಪಕ್ಷದ ಮುಖಂಡರಿಗೂ ನಮ್ಮೊಬ್ಬ ಕಾರ್ಯಕರ್ತನ ಕೊಟ್ಟಿದ್ರು ಈ ಸರ್ತಿ 100% JDS ಜಯ ಗೆಲ್ಲಿಸ್ತೈತೆ ಅಂತ ಹೇಳಕ್ ನಾನು ಬಯಸ್ತೇನೆ. ಬಂಧುಗಳೇ, ನಾವಾಗಲೇ ಸಜ್ಜಾಗಿದ್ದೀವಿ. ಬಂಧುಗಳೇ, ಯಾವುದೇ ಕಾರಣಕ್ಕೂ ನಾವು ಪಕ್ಷದ ಕಾರ್ಯಕರ್ತರು, ಮುಖಂಡರು, ಎಲ್ಲಾ ಮುಖಂಡರುಗಳು ನಾವು ಸಂಘಟನೆ ಮಾಡ್ತಾ ಇದೀವಿ. ನಾವೇನು 2023 ಚುನಾವಣೆ ಸೋತಂತ ಸಂದರ್ಭದಲ್ಲಿ ನಾವು 3 ದಿವಸ ಮನೆಗಿದ್ವಿ ಅಷ್ಟೇ ಬಿಟ್ಟು 4ನೇ ದಿವಸದಲ್ಲಿ ನಾವು ಪಕ್ಷದ ಕಾರ್ಯಕರ್ತರ ಜೊತೆ, ಮುಖಂಡರ ಜೊತೆ, ಮತ್ತೆ ನಾವೇನು ನಮ್ಮ ತಾಲೂಕಿನಲ್ಲಿ ಸಂಘಟನೆ ಮಾಡಿಕೊಂಡು ತಾಲೂಕಿನಾದ್ಯಂತ ಯಾವುದೇ ಊರಿಗೆ ಹೋದ್ರು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಇವತ್ತು ಪಕ್ಷದ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಾವು ಸಂಘಟನೆ ಮಾಡ್ತಾ ಇದೀವಿ. ಇವತ್ತು ಪಕ್ಷ ಭದ್ರವಾಗಿದೆ. ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ 8 ಸೀಟ್ ಗೆಲ್ತವೆ, ತಾಲೂಕ್ ಪಂಚಾಯತ್ 8 ಸೀಟ್ ಗೆಲ್ತವೆ. ನೀವೇ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತೀರಿ ಇವತ್ತು ಶಿರಾ ತಾಲೂಕಲ್ಲಿ ಭದ್ರಕೋಟೆ JDS ಇದೆ ಅನ್ನೋದನ್ನ